ನಮ್ಮ ಪಕ್ಷದಲ್ಲಿ ಗೊಂದಲ ಇಲ್ಲ, ಬದಲಾವಣೆಯೂ ಇಲ್ಲ. ನಿಮ್ಮ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವನ್ನ ನೀವು ಮಾತನಾಡಿ. ಆರ್ ಅಶೋಕ್ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ನಿಮ್ಮ ಶಾಸಕರೇ ನಿಮ್ಮ ರಾಜ್ಯಾಧ್ಯಕ್ಷರ ವಿರುದ್ಧ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಯಾವ ಗೊಂದಲನೂ ಇಲ್ಲ, ಬದಲಾವಣೆನೂ ಆಗೋದಿಲ್ಲ. ನಿಮ್ಮ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದ ಬಗ್ಗೆ ನೀವು ಮಾತನಾಡಿ. ಯಾಕೆಂದ್ರೆ ನಿಮ್ಮ ಶಾಸಕರೇ ನಿಮ್ಮ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತನಾಡ್ತಿದ್ದಾರೆ. ತಂಡ ಕಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ, ಗುಪ್ತ ಸಭೆ ಮಾಡ್ತಿದ್ದಾರೆ, ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ. ಇದಕ್ಕೇನಂತೀರಾ ನೀವು? ಬಿಜೆಪಿಯದ್ದು ಮನೆಯೊಂದು 100 ಬಾಗಿಲಾಗ್ಬಿಟ್ಟಿದೆ. ಇಡಿ, ಐಟಿ, ರಾಜ್ಯಪಾಲರ ಭವನ ಬಳಸಿಕೊಂಡು ಬಿಜೆಪಿ ನೆಲೆ ಕಂಡುಕೊಳ್ತಾ ಇದೆ. ಇದು ಬಿಜೆಪಿ ನಾಯಕತ್ವ ಹಾಗೂ ಜನರ ನಿಲುವು ಅಂತ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಮೊದಲು ನಿಮ್ಮ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ಕೊಳ್ಳಿ, ನಮ್ಮ ಪಕ್ಷದ ಬಗ್ಗೆ ನೀವು ಮಾತನಾಡೋದಕ್ಕೆ ಬರಬೇಡಿ ಅಂತ ಪ್ರಿಯಾಂಕ್ ಖರ್ಗೆ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ವಿಷಯ ನಮ್ಮ ಪಾರ್ಟಿ ಬಗ್ಗೆ ನುಡಿಯೋದು ಬಿಟ್ಟು ಬಿಜೆಪಿ ರಾಜ್ಯಾಧ್ಯಕ್ಷರು ಚೇಂಜ್ ಆಗ್ತಾರ ಇಲ್ಲ ಅಂತ ಅದ್ರದ್ದು ಮಾತಾಡಿದ್ರೆ ಸೂಕ್ತ. ವಿರೋಧ ಪಕ್ಷದ ನಾಯಕರು ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅಂತ ಯಾಕಷ್ಟು ಆಸಕ್ತಿ ಇದೆ? ನಿಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಅವರು ಭ್ರಷ್ಟರು ಅಂತ ಹೇಳ್ತಾರೆ ನಿಮ್ಮ ಶಾಸಕರು, ಅದ್ರ ಬಗ್ಗೆ ಮಾತಾಡಕ್ಕೆ ತಯಾರಿಲ್ಲ. ನಿಮ್ಮ ಶಾಸಕರೇ ಅವರು ದುಬೈನಲ್ಲಿ, ಮೊರೇಷಿಯಸ್ನಲ್ಲಿ ದುಡ್ಡಿಟ್ಟಿದ್ದಾರೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಮಾತಾಡಕ್ಕೆ ತಯಾರಿಲ್ಲ. ನಿಮ್ಮ ಶಾಸಕರೇ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರ ಬಚ್ಚ, ಬಿಜೆಪಿ ರಾಜ್ಯಾಧ್ಯಕ್ಷರು ಅಸಮರ್ಥರು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ರೆಡಿ ಇಲ್ಲ. ಮುನಿರತ್ನ ಅವ್ರ ಬಗ್ಗೆ ಚರ್ಚೆ ಮಾಡಕ್ಕೆ ರೆಡಿ ಇಲ್ಲ. ನಿಮ್ಮ ಮಾಜಿ ಮುಖ್ಯಮಂತ್ರಿಗಳು ಪಾಕ್ಸ್ಕೋ ಅಡಿನಲ್ಲಿ ಪ್ರೂವ್ ಆಗಿದೆ ಕೇಸ್ FSL ಅಲ್ಲಿ, ಅದ್ರ ಬಗ್ಗೆ ಮಾತಾಡಕ್ಕೆ ರೆಡಿ ಇಲ್ಲ. ಫಸ್ಟು ನಿಮ್ಮ ಪಕ್ಷದಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಭವಿಷ್ಯವನ್ನು ನೀವು ತೀರ್ಮಾನ ಮಾಡಿ. ಅದಾದಮೇಲೆ ನಮ್ಮ ಪಕ್ಷದ ಬಗ್ಗೆ ಬನ್ನಿ. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ ಅಥವಾ ಯಾವುದೇ ರೀತಿಯಾದಂಥ ಬದಲಾವಣೆ ಪ್ರಶ್ನೆನೂ ಇಲ್ಲ. ಇವೆಲ್ಲ ನಾವು ಪಕ್ಷ ಕಟ್ಟೋದು BJP ಅವ್ರಿಗೆ ಕಟ್ತೀವೇನ್ರಿ? ಹೂ ಆರ್ ದೇ ಟು ಡಿಸೈಡ್? ಫಸ್ಟು ನಿಮ್ಮ ಪಕ್ಷದಲ್ಲಿ ಏನೇನಿದೆ ನೋಡಿ. ನಿಮ್ಮ ಶಾಸಕರೇ ಹೇಳ್ತಾ ಇದ್ದಾರೆ, ಏನಾಯ್ತು ರೀ ನಿಮ್ಮ ವಕ್ಫ್ ಹೋರಾಟ ಪ್ರಾರಂಭ ಆಯ್ತಾ? ಪ್ರಾರಂಭ ಆಗೋದಕ್ಕಿಂತ ಮುಂಚೆನೇ ಮುಚ್ಚಾಕ್ಬಿಟ್ರಲ್ಲ, ಅದ್ರ ಬಗ್ಗೆ ಮಾತಾಡಕ್ಕೆ ತಯಾರಿಲ್ಲ.